ನಾನು ಡಾಕ್ಟರ್ ರಮೇಶ್ ಬೆಲ್ಲಂಕೊಂಡ, ಆಮ್ ಆದ್ಮಿ ಪಾರ್ಟಿಯಲ್ಲಿ ರಾಜ್ಯ ಉಪಾಧ್ಯಕ್ಷರಲ್ಲಿ ಒಬ್ಬ. ನನ್ನ ಜೊತೆ ಆಮ್ ಆದ್ಮಿ ಪಾರ್ಟಿಯ ಒಂದು ಹಿರಿಯ ನಾಯಕರು ಗುರುಮೂರ್ತಿಯವರು ಇದ್ದಾರೆ. ಇವತ್ತಿನ ವಿಚಾರ ಬಂದು ನಮ್ಮ ಕರ್ನಾಟಕ ಗವರ್ನರ್ ತಾವರ್ಚಂದ್ ಗೆಹ್ಲೋಟ್ ಅವರು ಈ ಮೊಕದ್ದಮೆ ರಾಜ್ಯ ಸರ್ಕಾರ ಕಳಿಸಿದ್ದ 2 ಕಡತಗಳನ್ನು ಮೊಕದ್ದಮೆ ಮಾಡೋದ್ರ ಬಗ್ಗೆ ತನಿಖೆಯಾಗಿ ಪ್ರಾಸಿಕ್ಯೂಷನ್ ಮಾಡೋದಕ್ಕೆ ಪರ್ಮಿಷನ್ಗೆ ರಾಜ್ಯ ಸರ್ಕಾರ ನಮ್ಮ ಗವರ್ನರ್ ಸರ್ಗೆ 2 ಕಡತಗಳು ಕಳಿಸಿದ್ರು. ಒಂದು ಕುಮಾರಸ್ವಾಮಿಯವರ ವಿರುದ್ಧ ಒಂದು ಮೊಕದ್ದಮೆಗೆ, ಆಮೇಲೆ ಗಾಲಿ ಜನಾರ್ದನ್ ರೆಡ್ಡಿಯವರ ವಿರುದ್ಧ ಒಂದು ಮೊಕದ್ದಮೆಗೆ. ಆ 2 ಕಡತಗಳನ್ನು ನಮ್ಮ ರಾಜ್ಯಪಾಲರು ಆಗಸ್ಟ್ 28ನೇ ತಾರೀಕು ವಾಪಸ್ ಕಳಿಸಿದ್ದಾರೆ ನಮ್ಮ ರಾಜ್ಯ ಸರ್ಕಾರಕ್ಕೆ. ಅದೆಲ್ಲ ಕನ್ನಡದಲ್ಲಿದೆ, ಇಂಗ್ಲೀಷ್ಗೆ ಅನುವಾದ ಮಾಡಿ ಕಳಿಸಿ ಎಲ್ಲ ಆ ದಾಖಲೆಗಳನ್ನ ಅಂತ ಹೇಳಿ ಕಳಿಸಿದ್ದಾರೆ ಅಂತ ಹಿಂದೂ ಪತ್ರಿಕೆಯಲ್ಲಿ ನಿನ್ನೆ ವರದಿಯಾಗಿದೆ. ಈ ವಿಷಯದಲ್ಲಿ ಬಹಳಷ್ಟು ಪ್ರಶ್ನೆಗಳು ಉದ್ಭವ ಆಗುತ್ತೆ. ಕುಮಾರಸ್ವಾಮಿಯವರ ಕಡತ ಬಂದು ನವೆಂಬರ್ 23ರಲ್ಲಿ ರಾಜ್ಯ ಸರ್ಕಾರ ಗವರ್ನರ್ ಸರ್ಗೆ ಕಳಿಸಿದ್ದು, ಅದನ್ನು ಆಗಸ್ಟ್ 28ನೇ ತಾರೀಕು ವಾಪಸ್ ಕಳಿಸಿದ್ದಾರೆ ಇಂಗ್ಲೀಷ್ ಅನುವಾದ ಮಾಡಿ ಅಂತ ಹೇಳಿ. ಪ್ರಶ್ನೆ ಬರುತ್ತೆ, 9 ತಿಂಗಳು ಅವ್ರಿಗೆ ಭಾಷೆ ಅರ್ಥ ಆಗದೇ ಇದ್ದರೆ ಅದನ್ನು ಅನುವಾದ ಅವಶ್ಯಕತೆ ಇದ್ದರೆ ಅದು 9 ತಿಂಗಳು ಅವರು ಕಾಯಬೇಕಾಗಿತ್ತಾ ಈ ಥರ ಕಳಿಸೋದಕ್ಕೆ ಅಂತ. ಆಮೇಲೆ ಗಾಲಿ ಜನಾರ್ದನ್ ರೆಡ್ಡಿ ಅವರ ವಿಷಯದ ಬಗ್ಗೆ ಅವ್ರದ್ದು ಕಡತ, ಅವ್ರ ಫೈಲ್ ಬಂದು ಮೇ 24ರಲ್ಲಿ ರಾಜ್ಯ ಸರ್ಕಾರದಿಂದ ಗವರ್ನರ್ ಸರ್ಗೆ ಕಳಿಸಿರೋದು. ಅದನ್ನು ಆಗಸ್ಟ್ 28ನೇ ತಾರೀಕು ಅದೇ ರೀತಿ ವಾಪಸ್ ಕಳಿಸಿದ್ದಾರೆ. ಅವ್ರು 3 ತಿಂಗಳು ಅವ್ರಿಗೆ ಭಾಷೆ ಇದು ಅನುವಾದ ಅವಶ್ಯಕತೆ ಇದೆ ಅಂದರೆ 3 ತಿಂಗಳು ಕಾಯಬೇಕಾಯ್ತಾ ಅಂತ. ಇನ್ನೊಂದು ಬಹಳ ಮುಖ್ಯವಾದ ಪ್ರಶ್ನೆ, ಗೆಹ್ಲೋಟ್ ಸರು ಕರ್ನಾಟಕ ರಾಜ್ಯದ ರಾಜ್ಯಪಾಲರು. ಕರ್ನಾಟಕದ ಭಾಷೆ ಕನ್ನಡ ಭಾಷೆ. ಅಲ್ಲಿ ಅವರ ಗವರ್ನರ್ ಆಫೀಸಲ್ಲಿ ಕನ್ನಡದಿಂದ ಇಂಗ್ಲೀಷ್ಗೆ, ಇಂಗ್ಲೀಷ್ನಿಂದ ಕನ್ನಡಕ್ಕೆ ಅನುವಾದ ಮಾಡೋದಕ್ಕೆ ವ್ಯವಸ್ಥೆಗಳು ಇಲ್ವಾ? ಅದು ಯಾಕಿಲ್ಲ? ಅವರು ಈ ಗವರ್ನರ್ ಸರ್ ಬಂದು ಇಲ್ಲಿ 3 ವರ್ಷಕ್ಕೂ ಹೆಚ್ಚಾಗಿಂದ ಇಲ್ಲಿ ಗವರ್ನರ್ ಆಗಿದ್ದಾರೆ. ಆಮೇಲೆ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಸುಮಾರು 70 ವರ್ಷಗಳಿಂದ ರಾಜ್ಯಪಾಲರ ನೇಮಕ ಆಗ್ತಾ ಇದೆ. ಅವರು ಕನ್ನಡ ಬರೋರು ಅಲ್ಲದೆ ಇದ್ದರೆ, ಕರ್ನಾಟಕದಿಂದ ಅಲ್ಲದೆ ಇದ್ದರೆ, ಕರ್ನಾಟಕದಲ್ಲಿ ಗವರ್ನರ್ ಆಗಬೇಕಾದ್ರೆ ಅವ್ರು ಬೇರೆ ಕಡೆಯಿಂದ ಬರಬೇಕಾದ್ರೆ ಅನುವಾದದ ಅವಶ್ಯಕತೆ ಇರುತ್ತೆ. ಇಂಗ್ಲೀಷ್ಗೆ ಕನ್ನಡದಿಂದ ಇಂಗ್ಲೀಷ್ಗೆ, ಇಂಗ್ಲೀಷ್ನಿಂದ ಕನ್ನಡಕ್ಕೆ ಅನುವಾದ ಅವಶ್ಯಕತೆ ಇರುತ್ತೆ. ಅದು ಯಾತಕ ವ್ಯವಸ್ಥೆ ಇರಲಿಲ್ಲ? ಅಥವಾ ಇದ್ದು ಅವ್ರಿಗೆ ಕ್ಷಮತೆ ಇಲ್ವಾ? ಇದು ಬಹಳ ಗಂಭೀರ ಪ್ರಶ್ನೆ. ಕರ್ನಾಟಕ ಜನ, ಕನ್ನಡ ಜನ ಏನಾದರೂ ಅವ್ರಿಗೆ ಸಮಸ್ಯೆಗಳಿದ್ರೆ, ಪ್ರಶ್ನೆಗಳಿದ್ರೆ, ಏನೇ ಒಂದು ಸಂದೇಶ ಕಳಿಸ್ಬೇಕಾದ್ರೆ ಗವರ್ನರ್ಗೆ ಅವ್ರು ಕನ್ನಡದಲ್ಲಿ ಕಳಿಸೋ ಹಂಗಿಲ್ವಾ? ಅದಕ್ಕೆ ಕನ್ನಡದಲ್ಲಿ ಕಳಿಸಿದ್ರೆ ಅವ್ರಿಗೆ ಇಂಗ್ಲೀಷ್ಗೆ ಅನುವಾದ ಬೇಕಾದರೆ ಅದಕ್ಕೆ ಸೂಕ್ತ ವ್ಯವಸ್ಥೆ ಯಾತಕ್ಕೆ ಮಾಡಿಲ್ಲ? ಇದು ಬಹಳ ಗಂಭೀರ ಪ್ರಶ್ನೆ ಇದು. ರಾಜ್ಯಪಾಲರು ಒಂದು ನಮ್ಮ ಸಾಂವಿಧಾನಿಕ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ, ಸಂವಿಧಾನದಲ್ಲಿ ಆಗಿರೋ ಒಂದು ಪದದಲ್ಲಿದ್ದಾರೆ. ಅವರು ಸಂವಿಧಾನದ ಎಲ್ಲ ಪದಾಧಿಕಾರಿಗಳು ಕೂಡ ಜನಸೇವಕರು. ಅವರಿರೋದು ಒಂದೇ ಉದ್ದೇಶಕ್ಕೆ, ಜನರ ಸೇವೆ ಮಾಡೋದಕ್ಕೆ. ಕರ್ನಾಟಕದಲ್ಲಿದ್ದು ಇದು ಮಾಡೋದು ಸರಿಯಾ? ಇದು ತಪ್ಪಲ್ವಾ? ಗವರ್ನರ್ ಸರ್, ಈ ಪ್ರಶ್ನೆಗಳಿಗೆಲ್ಲ ದಯವಿಟ್ಟು ಉತ್ತರ ಕೊಡಿ. ಕರ್ನಾಟಕ ಜನತೆಗೆ ಉತ್ತರ ಕೊಡಿ. ಇದು ಭಾಳ ತಪ್ಪು ನಡೀತಾ ಇದೆ ಅಂತ ಅನಿಸುತ್ತೆ. ಆಮೇಲೆ ಇನ್ನೊಂದು, ನಮ್ಮ ದೇಶದಲ್ಲಿ ಎಲ್ಲೆಡೆ ನಡೀತಾ ಇದೆ, ಇದು ಕೂಡ ಈಗ ನಡೆದಿರೋ ಘಟನೆ ಕೂಡ ಅದೇ ಪ್ರಶ್ನೆ ಉದ್ಭವಿಸುತ್ತೆ. ಏನು ರಾಜ್ಯಪಾಲರು ಕೇಂದ್ರ ಸರ್ಕಾರದಿಂದ ನಮ್ಮ ರಾಷ್ಟ್ರಾಧ್ಯಕ್ಷರ ಮೂಲಕ ನೇಮಕ ಆಗಿರೋರು. ಅವರು ಪಕ್ಷಪಾತ ರೀತಿ ನಡತೆ ಮಾಡ್ಬೋದಾ? ಇದು ಈಗ ನಡೀತಾ ಇರೋದು ಅದೇ ರೀತಿ ಪಕ್ಷಪಾತದ ನಡತೆನಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಗಂಭೀರ ಭ್ರಷ್ಟಾಚಾರ ಆರೋಪಗಳಿದ್ದು ಅದಕ್ಕೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದರೆ ಅದನ್ನು ಇಷ್ಟು 9 ತಿಂಗಳು 3 ತಿಂಗಳು ಇಟ್ಕೊಂಡು ಅದರ ಬಗ್ಗೆ ಏನು ಕ್ರಮ ತಗೊಳ್ಳದೆ, ಆಮೇಲೆ ಬೇರೆ ಒಂದು ಏನೋ ಒತ್ತಡ ಬಂದಾಗ ಅದನ್ನು ನನಗೆ ಇಂಗ್ಲೀಷಲ್ಲಿ ಕಳಿಸಿ ಅಂತ ಕಳಿಸೋದು ಸರಿಯಾ? ಓಕೆ, ರಾಜ್ಯಪಾಲರೇ ದಯವಿಟ್ಟು ಕರ್ನಾಟಕ ಜನತೆಗೆ ಇದಕ್ಕೆಲ್ಲ ಉತ್ತರ ಕೊಡಿ. ಥ್ಯಾಂಕ್ ಯು ಸರ್, ನಮಸ್ಕಾರ. ರಾಜ್ಯಪಾಲರು ನೇರವಾಗಿ ಕನ್ನಡ ವಿರೋಧಿ ನಡ್ಕೊಳ್ತಾ ಇದ್ದಾರಾ? ಕನ್ನಡ ನಾಡು ನುಡಿ ಬಗ್ಗೆ ನೀವು ಹೇಳೋದು, ಯಾಕಂದರೆ ಕನ್ನಡ ತುರ್ಜುಮೆ ಇಲ್ವಾ, ವ್ಯವಸ್ಥೆ ಇಲ್ವಾ ಅಂತ ಕೇಳಿದ್ರು. ಇಲ್ವಾ ವ್ಯವಸ್ಥೆ? ಬೇಕು ಅಂತಲೇ ನಡ್ಕೋತಾ ಇದ್ದಾರೆ, ಬೇಕು ಅಂತಲೇ ಅವರು ಕನ್ನಡ ವಿರೋಧಿ ಆಗ್ತಾ ಇದ್ದಾರೆ.
ಆ, ನೀವು ಹೇಳಿದ ಸರಿಯೇ, ಇದು ನಿಜವಾದ ಪ್ರಶ್ನೆ. ಇದು ಕನ್ನಡ ವಿರೋಧಿ ನಡತೆ ಅಲ್ಲವಾ, ಹಿಂದಿಯೇತರ ಭಾರತೀಯರ ವಿರೋಧಿ ನಡತೆ ಅಲ್ಲವಾ ಅಂತ ಬಹಳ ಮುಖ್ಯವಾದ ಪ್ರಶ್ನೆ ಬರುತ್ತೆ. ಹಿಂದಿಯೇತರ ಭಾರತೀಯರು ಎರಡನೇ ದರ್ಜೆ ಪ್ರಜೆಗಳ, ಎರಡನೇ ದರ್ಜೆ ಭಾರತೀಯರ, ಆ ರೀತಿ ನಡ್ಕೊಳ್ಳೋದು ಸೂಕ್ತನಾ? ರಾಜ್ಯಪಾಲರು ದಯವಿಟ್ಟು ಇದಕ್ಕೆಲ್ಲ ಉತ್ತರ ಕೊಡಿ. ಆಮೇಲೆ ನಮ್ಮ ಸಮಾಜದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಈ ರೀತಿ ಅನ್ಯಾಯಗಳು ನಡೀದೇ ಇರೋ ಹಾಗೆ ನಾವು ಎಲ್ಲರೂ ಕೂಡ ಇದ್ರ ಬಗ್ಗೆ ಗಮನ ಕೊಟ್ಟು ಈ ರೀತಿ ಅನ್ಯಾಯ ನಡೀದೇ ಇರೋ ಹಾಗೆ ಮುಂದೆ ಕ್ರಮ ತಗೋಬೇಕಾಗತ್ತೆ. ತಾವು ಯಾವ ಕ್ರಮ ಅಂದರೆ ಮುಂದೆ ಯಾವ ಥರ ಹೋರಾಟ ಮಾಡಬೇಕು ಅಂತೀವಿ ಸರ್? ಯಾಕಂದರೆ ಕನ್ನಡದ ವಿಚಾರವಾಗಿ ನೆಕ್ಸ್ಟ್ ಯಾರು, ಬೇರೆ ಯಾರು? ಗವರ್ನರ್ ಆದಮೇಲೆ ಇನ್ನು ರಾಷ್ಟ್ರಪತಿ. ನಾವು ಗವರ್ನರ್ ಆಫೀಸ್ಗೆ ಕಾಗದ ಬರಿಬೋದು, ಇದು ಮಾಡಿರೋ ತಪ್ಪಲ್ವಾ ಅಂತ ಹೇಳಿ. ಅವರು ತಿದ್ಕೋಬೇಕು. ಜನ ಇದನ್ನು ಒಪ್ಕೋಬಾರ್ದು. ಇನ್ನೇನಾದರೂ ಪ್ರಶ್ನೆಗಳು? ಥ್ಯಾಂಕ್ ಯು, ನಮಸ್ಕಾರ.